ರಾಜ್ಯಾದ್ಯಂತ ವರ್ಣನ ಆರ್ಭಟ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಮೈದುಂಬಿ ಹರಿತಾ ಇದೆ ಎತ್ತಿಪೋತ ಜಲಪಾತ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿರುವಂತಹ ಈ ಜಲಪಾತವಿದು. ಕುಂಚವರಂ ಗಡಿಯಲ್ಲಿರುವಂತಹ ಎತ್ತಿಪೋತ ಜಲಧಾರೆ. ಬೆಟ್ಟ ಗುಡ್ಡಗಳ ನಡುವೆ ಧುಮ್ಮುಕುತ್ತಿರುವಂತಹ ನೀರು. ಪ್ರವಾಸಿಗರ ಮೆಚ್ಚಿನ ತಾಣವಾಗಿರುವಂತಹ ಜಲಪಾತ ಇದು. ಮಳೆಗಾಲದಲ್ಲಿ ಮೈದುಂಬಿ ಹರಿತಾ ಇದೆ ಈ ಒಂದು ಜಲಪಾತ. ನೀವು ಗಮನಿಸ್ತಾ ಇರಬಹುದು ಕಲಬುರಗಿಯಲ್ಲಿರುವಂತಹದ್ದು. ಕಲಬುರಗಿಯಲ್ಲಿ ವರ್ಣನ ಆರ್ಭಟ ಕೂಡ ಜಾಸ್ತಿ ಆಗಿದೆ. ಅಲ್ಲಿ ಮೈದುಂಬಿ ಹರಿತಾ ಇದೆ ಜಲಪಾತ. ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವಂತಹ ಈ ಒಂದು ಫಾಲ್ಸ್ ಇದು. ಮಳೆಗಾಲದಲ್ಲಿ ಮೈದುಂಬಿ ಹರಿಯುತ್ತೆ ಈ ಒಂದು ಫಾಲ್ಸ್. ನೋಡ್ಬೋದು ಆ ಒಂದು ಫಾಲ್ಸ್ ನೀರು ಹರಿತಿರೋದೇ ಒಂಥರ ಕಣ್ಣಿಗೆ ತಣ್ಣಗೆ ತಂಪಾಗಿ ಕಾಣಿಸ್ತಾ ಇದೆ. ಬಿಕಾಸ್ ರಾಜ್ಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ ಎಲ್ಲ ಫಾಲ್ಸ್ಗಳು ಕೂಡ ಮೈದುಂಬಿ ಹರಿತಾ ಇದೆ ನೀರುಗಳು. ಸೊ ಇದರಂತೆಯೇ ಎತ್ತಿಪೋತ ಜಲಾಶಯ ಅಂದರೆ ಆ ಒಂದು ಫಾಲ್ಸ್ ಕೂಡ ಜಲಪಾತ ಕೂಡ ಮೈದುಂಬಿ ಹರಿತಾ ಇದ್ದಾಳೆ. ರಾಜ್ಯಾದ್ಯಂತ ಮಳೆಯ ಆರ್ಭಟ ಜಾಸ್ತಿ ಆಗಿದೆ. ಈ ಕಡೆ ನೋಡೋದಾದ್ರೆ ಪಶ್ಚಿಮದಲ್ಲೂ ಮಳೆ ಆಗ್ತಾ ಇದೆ, ಉತ್ತರದಲ್ಲೂ ಮಳೆ ಆಗ್ತಾ ಇದೆ. ಎಲ್ಲಾ ಕಡೆನೂ ಇವಾಗ ಮಳೆ ಕರ್ನಾಟಕದಲ್ಲಿ. ಸೊ ಕಲಬುರಗಿಯಲ್ಲೂ ಕೂಡ ಜೋರಾಗಿದೆ ಮಳೆ. ಸೊ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿರುವಂತಹ ಜಲಪಾತ ಮೈದುಂಬಿ ಹರಿತಾ ಇದ್ದಾಳೆ. ಕುಂಚವರಂ ಗಡಿಯಲ್ಲಿರುವಂತಹ ಎತ್ತಿಪೋತ ಜಲಧಾರೆ ಬೆಟ್ಟ ಗುಡ್ಡಗಳ ನಡುವೆ ಧುಮ್ಮುಕುತ್ತಿದ್ದಾಳೆ. ಅಂತರ ಇದನ್ನ ನೋಡೋಕೆ ಏನೋ ಕಣ್ಗೆ ತಂಪು ಅಂತ ಹೇಳ್ಬೋದು. ಇನ್ನು ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವಂತಹ ಈ ಜಲಪಾತ ಇದು. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಈ ಜಲಪಾತದಲ್ಲಿ ನೀರು ಬರುತ್ತೆ. ಸೊ ಸುತ್ತಲೂ ಕೂಡ ಬೆಟ್ಟ ಗುಡ್ಡಗಳಿದೆ. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಈ ಒಂದು ಜಲಪಾತ ಇದೆ. ಈ ಜಲಪಾತ ಇರೋದು ಕಲಬುರಗಿಯ ಚಿಂಚೋಳಿಯಲ್ಲಿರುವಂತಹದ್ದು. ಸೊ ಎತ್ತಿಪೋತ ಜಲಪಾತ ಇದು. ಈ ಫಾಲ್ಸು ಒಂಥರ ಹೇಳಬೇಕು ಅಂದರೆ ಪ್ರವಾಸಿಗರಿಗೆ ತುಂಬ ಇಷ್ಟ. ಸಾಕಷ್ಟು ಜನ ಮಳೆಗಾಲದಲ್ಲಿ ಹೋಗ್ತಾರೆ. ಬೇಸಿಗೆಗಾಲದಲ್ಲಿ ಹೋದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನೀರು ಬರುತ್ತೆ. ಅದೇ ಮಳೆಗಾಲದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಈ ಒಂದು ಜಲಪಾತ. ಅದರಲ್ಲೂ ಕೂಡ ಈಗ ಈ ಕಳೆದ ಒಂದು 3-4 ದಿನಗಳಿಂದ ಮಳೆ ಜಾಸ್ತಿ ಆಗಿದೆ. ಎಲ್ಲ ಕಡೆನೂ ರಾಜ್ಯಾದ್ಯಂತ ಮಳೆ ಬರ್ತಾ ಇದೆ. ಸೊ ಹೀಗಾಗಿ ಈ ಒಂದು ಜಲಪಾತ ಕೂಡ ತುಂಬಿ ಹರಿತಾ ಇದೆ.